ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗಾಯ್ಸ್. ಇವತ್ತು ಏನಪ್ಪ ಮಾಡ್ತೀನಿ ಅಂದರೆ ಆ್ಯಸ್ ಆಫ್ ನಾವು ಊರಿಗೆ ಹೋಗಬೇಕು ಅಂತ ಡಿಸೈಡ್ ಆಗಿದೆ. ಸೊ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮಪ್ಪನ ಜೊತೆ. ಅದಕ್ಕೂ ಮುಂಚೆ ತಿಂಡಿ ತಿನ್ನೋಣ ಬನ್ನಿ ಗೈಸ್. ಮೊನ್ನೆ ಖಾರದ ಪುಡಿ ಮಾಡಿಸಿದ್ವು ಅಲ್ಲ, ಸೊ ಅದ್ರದ್ದು ಅಕ್ಕಿನ ಹುರುಳು ಬಿಟ್ಟಿರ್ತಾರೆ. ಸೊ ಅದನ್ನು ಇವತ್ತು ನಮ್ಮಮ್ಮ ಇಡ್ಲಿ ಮಾಡಿದ್ದಾರೆ. ಸಾಕು ಚಟ್ನಿ ಬೇಡ, ಸಾಕು. ಬೇಕಾದ್ರೆ ಹಾಕೊಂಡು ತಿಂತೀನಿ, ಎಂಜಲಾಗುತ್ತೆ, ತೆಗೀರಿ. ತಿನ್ಬೋದು ಕಣ, ಅಷ್ಟು ಚೆನ್ನಾಗವೆ. ಗೈಸ್ ಬನ್ನಿ ತಿಂಡಿ ತಿನ್ನೋಣ. ಗೈಸ್ ಇಡ್ಲಿ ಸಾಫ್ಟ್ ಆಗಿದೆ. ಕಲರ್ ಏನು ಆರೆಂಜ್ ಅಂತ ನೋಡ್ತಾ ಇದ್ದೀರಾ? ಹೇಳಿದ್ನಲ್ಲ ಖಾರದ ಪುಡಿ ಮಾಡ್ಸೋಕೆ ಕೊಟ್ಟಿದ್ರಲ್ಲ, ಅದು ಟೇಸ್ಟ್ ನೋಡೋಣ. ಏನಾಯ್ತಪ್ಪಾಜಿ? ಗೈಸ್ ಈಗ ತೋಟಕ್ಕೆ ಹೋಗ್ಬೇಕಲ್ಲ, ಬನ್ನಿ ಸನ್ಸ್ಕ್ರೀನ್ ಹಾಕ್ಕೊಳ್ಳೋಣ, ಇಲ್ಲ ಅಂದರೆ ನೋಡೋಕ್ಕಾಗಲ್ಲ. ಗೈಸ್ ಇವತ್ತು ಶುಕ್ರವಾರ ಆಗಿತ್ತು. ಸೊ ಹೋಗೋಕ್ಕೂ ಮುಂಚೆ ನಮ್ಮ ಅಮ್ಮಂಗೆ ಫುಲ್ ಮನೆ ಒರೆಸ್ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಒರೆಸ್ಕೊಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಅಮ್ಮನ ಕೈಲಿ ಆಗಲ್ಲ ಅಲ್ವಾ, ಪಾಪ. ಕಸ ಗುಡಿಸಿ ಮನೆ ಒರೆಸ್ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದೆ. ನೋಡಿ ಫುಲ್ ಮನೆ ಒರೆಸಿದ್ದೀನಿ. ಕಾರ್ ಶೆಡ್ಡು, ಅಡುಗೆ ಮನೆ, ರೂಮ್ಗಳು, ಹಾಲು, ಡೈನಿಂಗ್ ಹಾಲು, ಪ್ರತಿಯೊಂದೂ ಒರೆಸ್ಕೊಟ್ಬಿಟ್ಟೆ ಗೈಸ್. ಇಂದ ಆಫ್ ಮಾಡಪ್ಪ ತಂದೆ. ನೆಟ್ಟಿಗೆ ನನಗೆ ವಾಯ್ಸಲ್ಲಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. 24 ತಾಸು ಟಿ ವಿ ಆಡ್ತಾ ಇರುತ್ತೆ, ಇಲ್ಲ ನಿನ್ನ ಮೊಬೈಲ್ ಆಡ್ತಾ ಇರುತ್ತೆ. ಸಂಜೆ ಬಂದಮೇಲೆ ಏನು ಮಾಡೋಂಗಿಲ್ಲ, ಎಲ್ಲ ಮ್ಯೂಟಲ್ಲೇ ಮಾಡಬೇಕಾ. ನಮ್ಮನೆ ಒಂಥರ ಗೋಳಾದರೆ ನಿಮ್ಮನೆ ಒಂಥರ ಗೋಳು ಇಲ್ದಿರೋ ಜಾಗವೇ ಇಲ್ಲ. ನೀವೇನೀಗ ಹಚ್ತಾ ಇದ್ದೀರಾ? ನಡೀರಿ, ಈಗ ಹೋಗಿ ಹಚ್ಕೊಂಡು ಬಂದ್ರಿ ತಾನೇ. ಈಗ ಹೋಗಿದ್ದಳಪ್ಪಾಜಿ, ಬೈಕಲ್ಲಿ ಸೇತ್ಕೊಂಡು ಬಂದು ಈಗ ಲೆಟ್ರಿನ್ ಮಾಡ್ಬಿಟ್ಟು ಬಂದ್ರಲ್ಲಪ್ಪಾಜಿ. ನಡೀರಿ. ಏನಕ್ಕಮ್ಮ ಮನೆ ಮುಂದಿಲ್ಲ, ಒಂದು ಫೋಟೋ ತೆಗಿತೀನಿ, ಸುಮ್ಮನಿರಮ್ಮ. ಇವತ್ತು ತಿನ್ನಮ್ಮ, ನೆಟ್ಟಿಗೆ ಬಾಯಿ ಹತ್ರ ಎಲ್ಲ ಸೈತೆ, ನೆಮ್ಮದಿಯಾಗಿ ತಿನ್ನಮ್ಮ. ನಿನ್ಗೆ ಯಾರು ಹೆಂಗಾರು ಬಿಸಿಲು ಸಾಯ್ಲಿ, ನೀನು ಮಾತ್ರ ಹೇಳಿ ಬೊಂಬಳು ತಿನ್ಕೊಂಡು ಇದು ಬಿಡು. ನಮ್ಮಪ್ಪ ಹೋಯ್ತೀವಿ ಬಿಸಿಲಲ್ಲಿ. ನಿಮ್ಮ ಟೋಪಿ ಎಲ್ಲ ಐತಲ್ಲಪ್ಪಾಜಿ ಅಲ್ಲಿ, ಅಲ್ಲ ಐತೆ ಗ್ರಿಲ್ಸ್ ಮೇಲೆ. ಬರ್ತೀನಿ ಅಂತ ಹೊಂಟಿದ್ದಲ್ಲಮ್ಮ, ಮತ್ತೆ ಅಯ್ಯೋ ನೀನೀಗ ಹಿಂಗೆ ಅನ್ಬೇಕು ಟಾಕಿಂಗು. ಗೈಸ್ ನಮ್ಮಪ್ಪ ನೀರು ತುಂಬ್ಕೊಂಡು ಇಟ್ಕೊಂಡಿದ್ರು, ಅದನ್ನು ಕೊಡ್ತೀನಿ ತಾಳಿ ಅಂತ ನಮ್ಮಮ್ಮ ಕರಿತಾ ಇದ್ರು. ಅಯ್ಯೋ ಐತಲ್ಲಮ್ಮ, ಇಲ್ಲೇನ ನನ್ನ ಕೈಯಲ್ಲಿ ಐತ್ ಕಣಮ್ಮ. ಮಾಮೂಲಿ ಅಪ್ಪಾಜಿ ಬಿಸಿಲಿರಿದ್ದು. ಹ್ಞೂ ಕಣಮ್ಮ, ನಿಂಗೆ ಕಣ್ಕೊಂಡೇನಮ್ಮ. ಇದನ್ನ ಮಡಿಕ ಸಾಕಾಗ್ದವ್ರು, ಅಲ್ಲೆಲ್ಲ ಹುಡುಕ್ತೀನಿ. ನೀನು ತಿನ್ನೋಗಮ್ಮ ನೀನು. ರೈಟ್ ರೈಟ್. ಮಿರರ್ ಓಪನ್. ಆ ಮಿರರ್ ಹಿಂಗೆ ಸೆಟ್ ಮಾಡೋದೆಲ್ಲ ಏನಿಲ್ವಾ? ಒಂದ್ಸಲ ಸೆಟ್ ಮಾಡಿದ್ರೆ ಮುಗೀತು. ಅಲ್ಲ ಹಿಂಗೆ ಇದು ಮಾಡ್ತಾರಲ್ಲ, ನಮ್ದಿದೆ ನಂದು. ಒಂದ್ಸರಿ ಸೆಟ್ ಮಾಡಿದ್ರೆ ನೀನು ಪದೇ ಪದೇ ಏನು ಚೆಕ್ ಮಾಡ್ತೀನಿ. ಅದೆಲ್ಲ ಐತೆ ಅಂತ ಆ್ಯಂಗಲ್ ಸೆಟ್ ಮಾಡೋದು. ಇಲ್ಲಿ ನನ್ನ ಪಕ್ಕದಲ್ಲಿ ಡೋರಲ್ಲಿ
ರೇಟ್ಸ್ ಇರ್ಬೋದು. ನಿಮ್ದಕ್ಕೆ ಆ ಕಡೆದಕ್ಕೆ ಈ ಕಡೆದಕ್ಕೆ ಅದಕ್ಕೆ ಗೈಸ್ ಟೈಮ್ ಬಂದು 10 ಗಂಟೆ, ಇನ್ನು ಬೇಗನೆ ಹೊರಡಬೇಕಿತ್ತು. ನೆರಳಿದ್ದಾಗ ನಮ್ಮಪ್ಪ ಎಷ್ಟೊತ್ತಾದರೂ ಇಷ್ಟೊತ್ತು ಮಾಡಿಬಿಡ್ತಾರೆ. ಸೊ ಹೋಗ್ತಾ ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಗಾಡಿಗಷ್ಟೇ ಫುಡ್ ಕೊಟ್ಟರೆ ಆಯಿತಾ, ನಮ್ಮ ಅಪ್ಪಂಗೆ ಫುಡ್ ಬೇಡವಾ? ಸೊ ನೋಡಿ ನಮ್ಮಪ್ಪ ಅಲ್ಲಿ ಸಿಗರೇಟ್ ತಗೋಬೇಕು ಅಂದ್ಬಿಟ್ಟು ಇಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಹೋಗಿ ಸಿಗರೇಟ್ ತಗೋತಾ ಅವ್ರೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಆದರೂ ಸಹ ಜನಗಳು ಯಾಕೆ ಇಷ್ಟೊಂದು ಹಠ ಬಿದ್ದು ಚಟ ಬಿದ್ದು ಸೇರ್ತಾರೆ ಅನ್ನೋದೇ ನಂಗೆ ಗೊತ್ತಾಯ್ತಾ ಇಲ್ಲ ಗೈಸ್. ನಾನು ಒಂದ್ಸಲ ಟ್ರೈ ಮಾಡಿ ನೋಡಬೇಕು ಅದು ಹೆಂಗಿರುತ್ತೆ ಹೇಗಿರುತ್ತೆ ಅಂತ. ಏನಂತೀರಾ? ನಾವಿರೋದು ಚನ್ನರಾಯಪಟ್ಟಣದಲ್ಲಿ, ನಿಮಗೆಲ್ಲ ಗೊತ್ತು. ಇದು ಬಂದು ಹಾಸನ ಡಿಸ್ಟಿಕ್ಕಿಗೆ ಸೇರ್ಕೊಳ್ಳುತ್ತೆ. ಆದರೆ ನಾವೀಗ ಹೋಗ್ತಾ ಇರೋದು ಮಂಡ್ಯ ಡಿಸ್ಟಿಕ್ಕು. ಅದು ಬಂದು ತುಂಬ ದೂರ ಏನಿಲ್ಲ, ಇಲ್ಲಿ ನಮ್ಮ ಚನ್ನರಾಯಪಟ್ಟಣ ಪಕ್ಕನೇ ಬರುತ್ತೆ. ಮಂಡ್ಯ ಡಿಸ್ಟಿಕ್ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಈಗ ನಮ್ಮೂರು ನಮ್ಮ ಊರಿಂದ ಒಂದು 20 ಕಿಲೋಮೀಟ್ರು ಅಂದ್ಕೊಳ್ಳಿ. ಸೊ ಹೋಗ್ತಾ ಇದ್ದೀವಿ. ಇವತ್ತು ಸಹ ತುಂಬ ಕೆಲಸ ಇದೆ ಗೈಸ್. ತೋಟದ ಹತ್ರ ಬಂದು ಬಿಸಿಲು ಭಾಳ ಇದೆ. ಅಪ್ಪ ಟವಲ್ನು ಹಾಕ್ಕೊಂಡು ಬಂದಿದ್ದೀನಿ, ಬಿಸಿಲಲ್ಲ. ಸಿಗಾಕೊಂಡು ಹಿಂದಕ್ಕೆ ಮುಂದಾಗಿ ಓ, ಮೊನ್ನೆ ನಮ್ಮಪ್ಪ ಎಳ್ನೀರು ಕೂರಿಸಿದ್ರು. ಸೊ ಅದಕ್ಕೆ ಏರ್ಕೊಂಡು ಹೋಗೋಕ್ಕೆ ವೆಹಿಕಲ್ ಬರುತ್ತಲ್ಲ, ಅದು ಎಲ್ಲೋ ನಮ್ಮ ಅಡಿಕೆ ಗಿಡ ಇದ್ದಾವೆ ಪುಟಾಣಿವು. ಸೊ ಅದಕ್ಕೆ ಗುದ್ಬಿಟ್ಟಿದಾರಂತೆ. ಅದಕ್ಕೆ ನಮ್ಮಪ್ಪ ಬೇಜಾರು ಮಾಡ್ಕೊಂಡು ಬೈತಾವ್ರೆ. ಫಸ್ಟು ಬಾಳೆದು 1 ಗಂಟೆ ಮಾಡ್ತೀರಾ, ಆಮೇಲೆ ಸ್ಟಾರ್ಟಿಂಗ್ ಎಲ್ಲ ರೆಡಿ ಮಾಡ್ಕೊಬಿಡ್ಬೇಕು. ಈ ಕರೆಂಟ್ ಇರುತ್ತಾ? ಎಷ್ಟು ಗಂಟೆ ಬರುತ್ತೆ? ಗೈಸ್, ನಾವು ಎಲ್ಲ ಬಾಳೆಗೊನೆ ಕಡಿತಾ ಇಲ್ಲ. ಯಾವುದ್ಯಾವುದು ಕೆಳಗಡೆಗೆ ಆಲ್ರೆಡಿ ಭಾರ ತಡಿಯೋಕ್ಕಾಗ್ದೇ ಹಣ್ಣಾಗಿ, ತುಂಬ ವೆಯ್ಟ್ ಆಗಿ ಕೆಳಗಡೆಗೆ ಬಿದ್ದಿರುತ್ತೆ ಅಲ್ಲ. ಸೊ ಅಂಥದ್ದು ಮಾತ್ರ ನಾವೀಗ ಕಟ್ ಮಾಡಿ ಕೊಡೋ ಅಂಥದ್ದು. ಬನ್ನಿ ತೋರಿಸ್ತೀನಿ ಎಂಥದ್ದು ಅಂತ. ಇಲ್ಲಿ ನೋಡಿ, ಈ ರೀತಿ ಭಾರ ಎಲ್ಲ ಬಿದ್ದು ಕಟ್ಟಾಗ್ಬಿಟ್ಟಿರುತ್ತೆ. ಸೊ ಅದನ್ನು ಇವಾಗ ನಾವು ಕಟ್ ಮಾಡ್ಕೊತೀವಿ. ನೋಡಿ ಅಲ್ಲಿ ಬನಾನ. ನನ್ನನ್ನು ದೂರದಿಂದ ನೋಡಿರೋರು ಕೆಲವ್ರು ಹೇಳ್ತಾಯಿದ್ರು, ಏನು ರೀಲ್ಸ್ ಮಾಡೋಕ್ಕೆ ಮತ್ತು ಯೂಟ್ಯೂಬ್ ಕಂಟೆಂಟ್ ಮಾಡೋಕ್ಕೆ ಪೋಸ್ಟ್ ಕೊಡ್ತೀಯಾ ಅಂತ. ಸೊ ಇದು ಪೋಸ್ಟ್ ಕೊಟ್ಟಿರೋ ಕೈ ಥರನ ಇದೆ ನೋಡಿ. ಅಲ್ಲಿ ನೋಡಿ, ತೋಟದೊಳಗೆಲ್ಲ ಓಡಾಡಿದ್ರೆ ನೋಡಿ ಇಲ್ಲಿ ಮುಳ್ಳು. ಯೂಟ್ಯೂಬ್ ಕಂಟೆಂಟ್ ಆಗಲಿ ರೀಲ್ಸ್ ಆಗಲಿ ಅಂದ್ಬಿಟ್ಟು ನಾನು ಯಾವತ್ತೂ ನಮ್ಮ ಅಪ್ಪನ ಜೊತೆ ಬಂದು ಇಲ್ಲಿ ಕೆಲಸ ಮಾಡಲ್ಲ. ಅಫ್ಕೋರ್ಸ್ ಬಂದಾಗ ಕ್ಯಾಪ್ಚರ್ ಮಾಡ್ಕೋತೀನಿ, ಮುಂಚೆನೂ ಮಾಡ್ಕೋತಾ ಇದ್ದೆ, ಈಗಲೂ ಮಾಡ್ಕೋತೀನಿ. ಮುಂಚೆ ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಎಲ್ಲರಿಗೂ ಹೇಳೋಕ್ಕೆ, ನೋಡಿ ನಾನು ಕೆಲಸ ಮಾಡ್ತೀನಿ ಅಂತ. ಇವಾಗ ಕಂಟೆಂಟ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಈಗ ಕೈ ತೊಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆದರೆ ಇಲ್ಲಿ ನೀರೇ ಇಲ್ಲ, ಇವ್ರು ನೀರೇ ತುಂಬಿಸಿಲ್ಲ ಇವತ್ತು. ಇಲ್ಲಿ ನೀರು ಇರ್ತಾಯಿತ್ತು, ಎಂತ ಮಾಡೋದು, ಕೈಯೆಲ್ಲ ಗಲೀಜಾಗ್ಬಿಟ್ಟಿದೆ. ಹಾಗೆ ಕಾರಿಗೆ ಡಂಪ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಊರೊಳಗೆ ಹೋಗಿ ತೊಳ್ಕೊಬೇಕಷ್ಟೆ, ಮತ್ತಿನ್ನೇನು ಮಾಡೋ ಹಾಗಿಲ್ಲ. ಗೈಸ್, ಡೂ ಯು ಥಿಂಕ್ ನಾನು ಕಂಟೆಂಟ್ಗೋಸ್ಕರ ಏನದು ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂತ, ಕೆಲಸ ಮಾಡೋ ಥರ ಪೋಸ್ಟ್ ಕೊಡ್ತೀನಿ ಅಂತ? ನೋ ಗೈಸ್, ನೋ. ಹಾನೆಸ್ಟ್ಲಿ ಐ ಆಮ್ ವರ್ಕಿಂಗ್ ಹಾರ್ಡ್ ಇಯರ್. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಗೊತ್ತು ಮಾಡ್ಕೊಳ್ಳಿ. ಕಂಟೆಂಟ್ಗೋಸ್ಕರನೇ ಪೋಸ್ಟ್ ಕೊಡೋರು ತುಂಬ ಜನ ಇರ್ಬೋದು, ಆದರೆ ನಾ ಆ ಕ್ಯಾಟಗರಿ ಅಲ್ಲ. ನನಗೆ ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡಬೇಕು ಅನ್ನೋ ನೇಚರು.
ತೋಟ ಮಾಡಬೇಕು ಅನ್ನೋ ನೇಚರ್ ಏನಿಲ್ಲ. ನಮ್ಮ ಅಪ್ಪಂಗೆ ಕಷ್ಟ ಆಗಬಾರ್ದು, ಅಟ್ಲೀಸ್ಟ್ ನನ್ನ ಪ್ರೆಸೆನ್ಸಲ್ಲಿ ಅವರು ಸ್ವಲ್ಪನಾದರೂ ಕೆಲಸ ಕಮ್ಮಿ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾನು ಮಾಡೋದು. ಅದು ಬಿಟ್ಟರೆ ನನ್ನ ಆಬ್ಸೆನ್ಸಲ್ಲಿ ಅವ್ರು ಕೆಲಸ ಮಾಡೇ ಮಾಡ್ತಾರೆ. ನಾನೇನು 24/7 ಅಥವಾ 365 ಡೇಸ್ ಇಲ್ಲೇ ಇರಲ್ಲ. ಅಟ್ಲೀಸ್ಟ್ ನಾನು ಬಂದಾಗ, ಇವರು ತೋಟಕ್ಕೆ ಬಂದಾಗ ನನ್ನ ಕಡೆಯಿಂದ ಸ್ವಲ್ಪ ಕೆಲಸ ಆಗಲಿ ಅಂತ ಮಾಡಿಕೊಡ್ತೀನಿ ಅಷ್ಟೇ. ಸುಸ್ತಾಗೋಯ್ತು. ಅಲ್ಲಿ ನೀರು ತುಂಬಿಸಿಲ್ಲ ಅವರು. ಹಾಂ, ಒಂದೇ ತೊಟ್ಟಿ ಅಲ್ಲ, ಇನ್ನೊಂದೆಲ್ಲ ಐತೆ ಗೊತ್ತಿಲ್ಲ ನನಗೆ. ಬನ್ನಿ ಫಸ್ಟ್ ಇವು ತುಂಬನಾ. ನೋಡಿ ಗೈಸ್, ಇವತ್ತು ಎಷ್ಟು ಮುರಿದಿದ್ದೀವಿ ಅಪ್ಪ ಮಗಳು ಸೇರಿಕೊಂಡು. ಒಂದು 15-16 ಗೊನೆ ಇದೆ ಇಲ್ಲಿ. ಬ್ರೈಟ್ನೆಸ್ ಚೆನ್ನಾಗಿದೆ ನೋಡಿ. ಫಸ್ಟ್ ಕ್ಲಾಸ್. ಅಲ್ಲೇನು ಬರ್ತೀನಿ ತಗೊಳ್ಳಿ, ನೀವೇ ದೂರ ಹೋಗಿ. ಆಫ್ ಆಯ್ತೇನೋ? ಇಲ್ಲ ಕುಮಾರ್, ಸೆಕೆಂಡ್ಸ್ ಬರ್ತಿದ್ಯಾ ಅನ್ಬೇಡಿ, ಹೋಗಿ ದೂರ ಹೋಗಿ. ಹಾಂ ಬರೋ, ನೋಡ್ಕೊಂಡು ಹಿಡೀರಿ ಕರೆಕ್ಟಾಗಿ. ಹ್ಞೂ ಇವಾಗ ಬರ್ತಾ ಇದ್ದೀಕನ. ನೀವು ಯಾಕೆ ಮೂವ್ ಆಯ್ತೀರಾ? ಹೆಂಗೆಂಗೋ ಮೂವ್ ಆದರೆ ಅದು ಚೆನ್ನಾಗಿ ಬರಲ್ಲ. ಬರುತ್ತೆ ಬಾ. ಹೋಗು ಹೋಗು ಹೋಗು. ಹಿಂದ್ಗಡೆ ಟೀ ಶರ್ಟ್ ಎಲ್ಲ ಚೆನ್ನಾಗಿಲ್ಲ. ಅಲ್ಲಿ ಹೋಗಿ ಮುಂದಕ್ಕೆ ಕೊಡು. ಗೈಸ್, ಇಲ್ಲಿ ನೀರಿದೆ, ಬನ್ನಿ ತೊಳ್ಕೊಳ್ಳೋಣ. ಶಪ ಹೆಂಗಾಗೋಗಿದೆ ಗೈಸ್. ಪುಣ್ಯಕ್ಕೆ ನೀರು ಸಿಕ್ತು, ವಾಶ್ ಮಾಡ್ಕೊಳ್ಳೋಣ. ಖುಷಿ ಆಗ್ತಾಯಿದೆ ನೀರು ನೋಡಿ. ಅಲ್ಲೊಂದು ಟ್ಯಾಂಕಲ್ಲಿ ನೀರಿರಲಿಲ್ಲ, ಇಲ್ಲಿ ನೀರಿದೆ. ಇವತ್ತು ನಮ್ಮ ಕಿಕ್ಕೇರಿಲಿ ಸಂತೆ, ಹಾಗಾಗಿ ಇಷ್ಟೊಂದು ಜನ ನಿಮಗೆ ನೋಡೋಕೆ ಸಿಗ್ತಾ ಇದ್ದಾರೆ. ಸಂತೆ ಆ್ಯಕ್ಚುಲಿ ಮುಂಚೆ ಎಲ್ಲ ರೋಡ್ ಸೈಡೇ ಹಾಕ್ತಾಯಿದ್ರು, ಇವಾಗ ಅಲ್ಲೆಲ್ಲೋ ಒಳಗಡೆ ಮಾರ್ಕೆಟ್ ಥರ ಮಾಡಿದಾರಂತೆ, ಸೊ ಅಲ್ಲೇ ಇರುತ್ತಾರೆ. ಇವಾಗ ನಾವು ಬಾಳೆ ಮಂಡಿಗೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ, ನಾವು ಹಾಕೋದು ಇದೇ ಬಾಳೆ ಮಂಡಿ ಅವರಿಗೆ. ಈ ಬಾಳೆ ಮಂಡಿ ಹೆಸರು ರಾಘವೇಂದ್ರ ಸ್ವಾಮಿ ಬಾಳೆ ಮಂಡಿ ಅಂತ. ಟೆಂಪ್ರೇಚರ್ 35 ಏರಿದೆ, ಹೊಸಿ ಬಿಸಿಲಿಲ್ಲ, ಸುಸ್ತಾಗ್ತಾ ಇತ್ತು. ನಮ್ಮ ಅಪ್ಪಂಗೆ ಟೀ ಕುಡೀರಿ ಅಂದೆ, ಪಾಪ ಅಲ್ಲೆಲ್ಲೋ ಊರಲ್ಲಿ ಇವತ್ತು ಟೀ ಅಡ್ಡ ಸಿಗಲಿಲ್ಲ, ಅವರೆಲ್ಲೋ ಪೊರ ಮಾಡೋಕ್ಕೆ ಹೋಗಿದ್ರು. ಹಾಗಾಗಿ ಇಲ್ಲಾದರೂ ಟೀ ಕುಡಿಯಪ್ಪಜ್ಜಿ ಅಂತ ಹೇಳಿದೆ. ಟೀ ಬೇಡ ಅಂದರು, ಅದಕ್ಕೆ ಇಬ್ರಿಗೂ ಜ್ಯೂಸ್ ಆಗುತ್ತೆ ಅಂದ್ಬಿಟ್ಟು 2 ಲೀಟ್ರ್ ಕ್ಯಾನ್ ತೊಗೊಂಡು ಬಂದೆ. ಆಮೇಲೆ ಬರ್ತಾ ಆ್ಯಕ್ಚುಲಿ ಇನ್ನೊಂದು ರೌಂಡ್ ಊರಿಗೆ ಹೋಗ್ಬೇಕಿತ್ತು. ಸೊ ಹಾಗೇ ನಮ್ಮ ಅವ್ವಂಗೆ ಬಾಳೆಗೊನೆ ಕೊಟ್ಟೋಗೋಣ ಅಂತ ಬಂದೆ. ಇದು ಸ್ವಲ್ಪ ಹಣ್ಣಾಗಿತ್ತು, ಹಾಗಾಗಿ ಅವ್ವಂಗೆ ಕೊಟ್ಟರೆ ಪಾಪ ತಿಂತಾರೆ ಅಂದ್ಬಿಟ್ಟು ನಮ್ಮ ಅವ್ವಂಗೆ ಕೊಟ್ಟೋಗೋಣ ಅಂದ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ನೋಡೋಣ ನಮ್ಮವ್ವ ಏನು ಮಾಡ್ತಾ ಇದೆ ಅಂತ. ಅವ್ವ ಏನು ಮಾಡ್ತಾ ಇದೆಯಾ? ಹೋಯ್ತೀನಿ, ತೋಟದ ಹತ್ರ ಹೋಗ್ಬೇಕು. ಇದು ಬಾಳೆಹಣ್ಣು ತಂದಿದ್ದೆ, ಇಲ್ಲಿಡ್ಲಾ? ಬಾಳೆಹಣ್ಣ ಗೊನೆ ಹಣ್ಣಾಗಿರೋದು ಕೆಳಗೈತೆ. ಅಮ್ಮ ಬಂದಿಲ್ಲ. ತಗೊಳಪ್ಪ, ಒಂದು ಎಳ್ನೀರು ಐತೆ, ಒಂದು ಎಳ್ನೀರು ಇಟ್ಟಿರ್ತೀನಿ, ಕೆತ್ತಿಸ್ಕೋಬೇಕು. ಗೈಸ್, ಜಸ್ಟ್ ನಾವು ಬಂದು 1 ಲೀಟರ್ ಜ್ಯೂಸ್ ಖಾಲಿ ಮಾಡಿದ್ದೇನೆ. ಈಗ ಊಟ ಮಾಡಿ ಆರಾಮಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಬೇಕು. ಇವತ್ತಿಗೆ ಈ ವ್ಲಾಗ್ನ ಎಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ಆರಾಮಾಗಿ ಊಟ ಮಾಡ್ತೀನಿ. ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.